ಭವ್ಯ ಪರಂಪರೆಯ ದೇಶ. ಈ ಭಾರತ ದೇಶದಲ್ಲಿ ವಿಶ್ವಾಸ ಮತ್ತು ನಂಬಿಕೆ, ಭಾರತೀಯರು ನಂಬಿಕೆಸ್ಥ ಜನ ಅಂತ ಹೇಳ್ತಾರೆ. ಇದು ಸನಾತನ ಧರ್ಮ ಪರಂಪರೆ, ಇದು ವಿಶ್ವಾಸ. ಕಲ್ಲನ್ನೇ ದೇವರನ್ನಾಗಿ ಮಾಡ್ತೀವಿ ನಾವು. ಹೇಳ್ರಿ, ಒಂದು ಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ರೆ ಆ ಕಲ್ಲೇ ನಮ್ಮ ಜೀವನಕ್ಕೆ, ನಮ್ಮ ಭಾಗ್ಯಕ್ಕೆ, ನಮ್ಮ ದೈವಕ್ಕೆ ಅದು ದೇವರಾಗುತ್ತೆ. ಅದು ದೇವರಾಗುತ್ತೆ. ಅಂತ ಮುಗ್ಧ ಸ್ವಭಾವವುಳ್ಳಂತಹ ಭಾರತ ದೇಶದ ಜನಾಂಗ ಧರ್ಮ, ಆಚಾರ, ವಿಚಾರ, ತಳಹದಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಇಂತಹ ಭವ್ಯ ಭಾರತ ದೇಶದ ಬಗೆಗೆ 18 ಪುರಾಣಗಳಲ್ಲಿ ಒಂದಾಗಿರುವಂಥ ವಿಷ್ಣು ಪುರಾಣದೊಳಗೆ ಒಂದು ಮಾತನ್ನು ಹೇಳ್ತಾರೆ ಜ್ಞಾನಿ. ತತ್ರಾಪಿ ಭಾರತಂ ದೇಶಮು ಜಂಬೂದ್ವೀಪೆ ಮಹಾಮುನೆ. ತತ್ರಾಪಿ ಭಾರತಂ ದೇಶಂ ಜಂಬೂದ್ವೀಪೆ ಮಹಾಮುನೆ ಯತೋ ಹಿ ಕರ್ಮ ಭೂಮೇಶ ಅತೋನ್ಯ ಭೋಗ ಭೂಮಯಃ. ಯತೋ ಹಿ ಕರ್ಮ ಭೂಮೇಶ ಯತೋನ್ಯ ಕರ್ಮ ಭೂಮಯಃ. ಕರ್ಮ ಭೂಮಯಃ ಇದು ವಿಷ್ಣು ಪುರಾಣದೊಳಗೆ ಬರ್ತಕ್ಕಂಥ ಒಂದು ಶ್ಲೋಕ. ಇದರ ಅರ್ಥ ಎಷ್ಟು ವಿಮರ್ಶಾತ್ಮಕವಾಗಿ ಅರ್ಥ ಹೇಳ್ತಾರಂದ್ರೆ, ಜಂಬೂ ದ್ವೀಪದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ದೇಶ ಯಾವುದು ಅಂದ್ರೆ ಅದು ನಮ್ಮ ಭಾರತ ದೇಶ. ತತ್ರಾಪಿ ಭಾರತಂ ದೇಶಂ ಜಂಬೂದ್ವೀಪೆ ಮಹಾಮುನಿ. ಇದು ಮುನಿಗಳು, ಜ್ಞಾನಿಗಳು, ಪಂಡಿತರು ಹೇಳಿರ್ತಕ್ಕಂಥ ವಿಚಾರ ದೇಶದ ಬಗ್ಗೆ. ಏನ್ರಿ ಈ ಭಾರತ ದೇಶದ ಬಗ್ಗೆ. ಯತೋ ಹಿ ಕರ್ಮ ಭೂಮೇಶಾಂ ಅತೋನ್ಯ ಭೋಗ ಭೂಮಯಃ. ಕರ್ಮವನ್ನ ಕಳೆಯುವಂತಹ ಶಕ್ತಿ ಭಗವಂತನಲ್ಲಿದ್ರೆ ಆ ಕರ್ಮವನ್ನ ಕಳೆದುಕೊಳ್ಳುವಂತ ಭಕ್ತಿ ಆಗುತ್ತದೆ ಅಂದ್ರೆ ಭಾರತೀಯ. ಅದಕ್ಕಾಗಿ ಬಸವಣ್ಣನವರು ಹೇಳಿದ್ರು, ಜಂಬೂದ್ವೀಪ ನವ ಕಂಡ ಪೃಥ್ವಿಗಳಿಗೆ ಕೇಳಿದೆಯ ಎರಡಾಳಿನ ಭಾಷೆ. ಜಂಬೂದ್ವೀಪ ನವ ಕಂಡ ಪೃಥ್ವಿಗಳಿಗೆ ಕೇಳಿದೆಯ ಎರಡಾಳಿನ ಭಾಷೆ. ಕೊಲುಬೇನೆಂಬ ಭಾಷೆ ದೇವನದು, ಗೆಲ್ಲಬೇನೆಂಬ ಭಾಷೆ ಭಕ್ತನದು. ಸತ್ಯದ ಕೊರಗಲನೆ ಹಿಡಿದು ಮುಕ್ತರಾದರೆ ಯಾವ ಕೂಡಲ ಸಂಗನ ಶರಣರು. ಕೂಡಲ ಸಂಗನ ಶರಣರು. ನವಖಂಡಗಳು, ನವಖಂಡಗಳು. ಆ ನವಖಂಡಗಳಲ್ಲಿ ಏಷ್ಯಾಖಂಡ, ಏಷ್ಯಾಖಂಡದೊಳಗ ಜಂಬೂದ್ವೀಪ, ಜಂಬೂದ್ವೀಪದೊಳಗ ಸಪ್ತ ಸಾಗರ ಮಧ್ಯದಲ್ಲಿ ಬೆರೆಯುತ್ತಿರುವಂತ ಭವ್ಯ ಭಾರತ ದೇಶ ನಮ್ಮ ದೇಶ, ಶ್ರೇಷ್ಠವಾದ ದೇಶ. ಎಂತೆಂಥ ಮಹಾತ್ಮರಾಗ್ಯಾರ ಈ ದೇಶಗಳು. ಅನೇಕ ಎಣಿಸಲಿಕ್ಕೆ ಸಂಖ್ಯೆಗೆ ಸಿಗಲಾರದಷ್ಟು ಮಹಾತ್ಮರು, ಅನುಭಾವಿಗಳು, ಜ್ಞಾನಿಗಳು, ಪಂಡಿತೋತ್ತಮರು ಈ ಭವ್ಯ ಭಾರತ ಸನಾತನ ಧರ್ಮ ದೇಶಗಳು. ನಮಗೆ ದೇಶಾಭಿಮಾನ ಇರಬೇಕು, ಭಾಷಾಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು. ಕಲ್ಕತ್ತಾದ ಸಿಮ್ಲಾ ನಗರದಲ್ಲಿ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿಯವರ ಗರ್ಭಾಂಬುದಿಯೊಳಗೆ ಜನಿಸಿರುವಂತಹ ಸ್ವಾಮಿ ವಿವೇಕಾನಂದ 1863ನೇ ಇಸ್ವಿಯಲ್ಲಿ ಜನಿಸಿದರು. ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿಯರ ಮಗ. ಮೂಲ ಹೆಸರು ನರೇಂದ್ರ. ಮೂಲ ಹೆಸರು ನರೇಂದ್ರ. ತಾಯಿ ಮಗು ಹಠ ಮಾಡ್ತಿರ್ತಂತೆ. ನರೇಂದ್ರ ಸಣ್ಣವಿದ್ದಾಗ ಮಕ್ಕಳು ಹಠ ಮಾಡಿ ನೋಡ್ರಿ. ನರೇಂದ್ರ ಹಠ ಮಾಡುವಾಗ ತಾಯಿ ಭುವನೇಶ್ವರಿ ದೇವಿ ಅವ್ನು ಎತ್ಕೊಂಡು ಹೋಗಿ ಪಚ್ಚಲದೊಳಗೆ ನಿಲ್ಲಿಸಿ 3-4 ಕೂಡ ತಣ್ಣೀರು ಸುರಿಬಿಡ್ತಿದ್ದ ಮ್ಯಾಗ. ಯಾರು? ನರೇಂದ್ರನವರ ತಾಯಿ. 3-4 ಕೂಡ ತಣ್ಣನೆ ನೀರು ಹಾಕಿ ಬಿಟ್ಲು ಅಂದ್ರೆ ಆ ನೀರಿನ ಸ್ನಾನದ ವ್ಯವಸ್ಥೆ ಯಾವಾಗ ನರೇಂದ್ರ ನುಗ್ಗು ನುಗ್ಗು ಅಂತ ನಡೀತಿತ್ತು.
ಅಂತ ನರೇಂದ್ರ ರಾಮಕೃಷ್ಣ ಪರಮಹಂಸರ ಕೃಪಾದೃಷ್ಟಿಗೊಳಗಾದ ಆಸ್ತಿಕನಾದ. ಮೊದಲು ನಾಸ್ತಿಕರಿದ್ದು, ದೇವರನ್ನ ನಂಬ್ತಿರಲಿಲ್ಲ, ಈಶ್ವರನ ನಂಬ್ತಿರಲಿಲ್ಲ, ಸಂತರನ್ನು ಗೊತ್ತಿರಲಿಲ್ಲ, ದೈವ ಭಕ್ತಿಯಿಂದ ಬಹಳ ದೂರ ಇದ್ದ ನರೇಂದ್ರ ನಾಸ್ತಿಕನಾಗಿದ್ದ. ಯಾವಾಗ ಮಹಾನ್ ಜ್ಞಾನಿಗಳಾದರು, ರಾಮಕೃಷ್ಣ ಪರಮಹಂಸರ ಕೃಪಾದೃಷ್ಟಿಗೊಳಗಾದನೋ ಆ ನರೇಂದ್ರ ಆಸ್ತಿಕನಾದ. ಆ ನರೇಂದ್ರನೇ ಬೇರೆ ಯಾರಲ್ಲ, ಸ್ವಾಮಿ ವಿವೇಕಾನಂದರಾಗ್ತಾರೆ, ವೀರ ಸನ್ಯಾಸಿಗಳಾಗ್ತಾರೆ. ಸ್ವಾಮಿ ವಿವೇಕಾನಂದ ನಮ್ಮ ದೇಶದ ಕೀರ್ತನ ಬೆಳೆದಿದೆ. ನಮ್ಮ ಈ ಭವ್ಯ ಭಾರತದ ದೇಶದ ಕೀರ್ತಿಯನ್ನು ಬೆಳೆದಿದ್ರು ಸ್ವಾಮಿ ವಿವೇಕಾನಂದ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಸೆಂಬ್ಲಿ ಒಳಗೆ ಅವರು ಒಂದು ಪಾಳೆ, ಅವ್ರದೊಂದು ಸರದು ಏನು ಅಂದ್ರೆ, ಅಮೆರಿಕ ದೇಶದ ಜನಾಂಗ ಸ್ವಾಮಿ ವಿವೇಕಾನಂದರನ್ನು ಬರಮಾಡಿಕೊಂಡು ಅವರಿಂದ ಭಾಷಣವನ್ನು ಕೇಳಬೇಕಂತ ಇಚ್ಛೆ ಆಗಿದೆ ಅಮೆರಿಕ ದೇಶದ ಜನಾಂಗ. ಆಗ ಅವ್ರು ಮಾತಾಡ್ತಾರೆ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂದಾಗ ಲಕ್ಷಾಂತರ ಜನ, ಅಮೇರಿಕಾ ದೇಶದಲ್ಲಿ ಸೇರಿರುವ ಲಕ್ಷಾಂತರ ಜನ ಚಪ್ಪಾಳೆ ಹೊಡೆದಂತ. ಯಾಕಂದ್ರೆ ಅವರ ಭಾಷಣದ ಕಲೆಯ ಶ್ರೀಮಂತಿಕೆಯ ಸಾಹಿತ್ಯ ಅಷ್ಟು ಚೆನ್ನಾಗಿತ್ತು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ನನ್ನ ಅಮೇರಿಕ ದೇಶದ ಅಕ್ಕ ತಂಗಿಯರೇ, ಸಹೋದರ ಸಹೋದರಿಯರೇ ಎಂಬ ಅತ್ಯಂತ ಮಾತುಕತೆಯ ಮಾತುಗಳನ್ನು ಸ್ವಾಮಿ ವಿವೇಕಾನಂದರಾಗಿದ್ದರು. ಅವಾಗ ದೇಶದ ಜನ ಕಂಡುಕೊಂಡ್ರು, ಇದು ಭವ್ಯ ಭಾರತ ದೇಶದ ಶ್ರೀಮಂತಿಕೆಯ ನುಡಿಯನ್ನ ಆ ದೇಶದೊಳಗ ಪ್ರಚಾರ ಮಾಡಿದ್ರು ಸ್ವಾಮಿ ವಿವೇಕಾನಂದ. ಎಂತ ಕೀರ್ತನೆ! ನಮ್ಮ ದೇಶದ ಅಭಿಮಾನ, ಇದು ಸ್ವಾಭಿಮಾನ. ಈ ಯಾಕಾಗಿದೆ ಅಂದ್ರೆ, ಸರ್ಕಾರಿ ಬಸ್ಗಳು ಬೋರ್ಡ್ ಹಾಕಾಕತ್ತಾರ, ಭಾರತ ದೇಶವನ್ನು ಉಳಿಸಿ, ಭಾರತ ದೇಶವನ್ನು ಬೆಳೆಸಿ. ಎಂಥ ಪರಿಸ್ಥಿತಿ ಬಂದಿದೆ ನಾವು. ದೇಶಾಭಿಮಾನ ಇರಬೇಕು, ಭಾಷಾಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು ಅಂದಾಗ ಈ ದೇಶದಲ್ಲಿ ಜನಿಸಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಆಗುತ್ತೆ. ಸಾರ್ಥಕತೆ ಅಂತ ಸ್ವಾಮಿ ವಿವೇಕಾನಂದ ಅಂತಾರೆ, ಇದು ಎಂಥ ಶ್ರೇಷ್ಠ ಶರೀರ ಅಂದ್ರೆ, ದಿಸ್ ಹ್ಯೂಮನ್ ಬಾಡಿ ಇಸ್ ದ ಗ್ರೇಟೆಸ್ಟ್ ಬಾಡಿ, ದಿಸ್ ಹ್ಯೂಮನ್ ಬೀಯಿಂಗ್ ಇಸ್ ದ ಹೈಯರ್ ಬೀಯಿಂಗ್, ಜ್ಞಾನ ಇಸ್ ಗ್ರೇಟರ್ ದ್ಯಾನ್ ಆಲ್ ಎನಿಮಲ್ಸ್ ಅಂಡ್ ಆಲ್ ಎಟಲ್ಸ್, ನಾನ್ ಧ್ಯಾನ ಜ್ಞಾನ ಅಂತ ಹೇಳ್ತಾರೆ. ಮಾನವ ಶರೀರ ಬಹಳ ಶ್ರೇಷ್ಠ. ದಿಸ್ ಹ್ಯೂಮನ್ ಬಾಡಿ ಇಸ್ ದ ಗ್ರೇಟೆಸ್ಟ್ ಬಾಡಿ, ಬಹಳ ಶ್ರೇಷ್ಠ ಶರೀರ. ಹೈಯರ್ ಬೀಯಿಂಗ್, ವಿವೇಕಾತ್ಮಕ ಶಕ್ತಿಯದ ಮಾನವನಿಗೆ ಏನ್ರಿ 74 ಲಕ್ಷ ರಾಶಿಗಳ ಒಳಗ ಮಾನವ ಶರೀರಕ್ಕೆ ಯಾರು ಹುಟ್ಟಿ ಬಂದಾರ, ಮಾನವ ಶರೀರವನ್ನು ರಚಿಸಿಕೊಂಡು ಬಂದಾರ, ಅವರಿಗೆ ಮಾತ್ರ ಮಾತನಾಡುವ ಶಕ್ತಿ ಅದು. ಮಾನವ ಜೀವಿಗೆ ಮಾತನಾಡುವ ಶಕ್ತಿಯನ್ನು ಭಗವಂತ ಕೊಟ್ಟಾರ. ಮತ್ತಿನ್ನುಳಿದ ಯಾವ ಜೀವಿಗಳಿಗೂ ಕೂಡ ಮಾತನಾಡುವ ಶಕ್ತಿ ಕೊಟ್ಟಿದೆ. ಹಾಗಾಗಿ ಈ ಶರೀರ ಬಹಳ ಶ್ರೇಷ್ಠ. ಮ್ಯಾನ್ ಇಸ್ ಗ್ರೇಟರ್ ದ್ಯಾನ್ ಆಲ್ ಎನಿಮಲ್ಸ್ ಅಂಡ್ ಆಲ್ ಎನಿಮಲ್ಸ್ ನಾನ್ ದ್ಯಾನ್ ಮ್ಯಾನ್. ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗಿಂತಲೂ ಮಿಗಿಲಾಗಿರುವಂಥದ್ದು ಯಾವುದು ಅಂದ್ರೆ ಈ ಮಾನವ ಶರೀರ. ಹಾಗಾಗಿ ಈ ಮಾನವ ಶರೀರವನ್ನ ಸಾರ್ಥಕತೆ ಒಳಗೆ ನಾವು ಬಳಸ್ತೀವಿ. ಸ್ವಾರ್ಥಕತೆ ಅಲ್ಲ, ಸಾರ್ಥಕತೆ. ನಾವು ಸ್ವಾರ್ಥಕತೆ ಒಳಗೆ ಬಳಸ್ಬೋದು. ಎಲ್ಲರೂ ನನಗೆ ನಮ್ಮಮ್ಮ ಒಬ್ಬರು ಕೀರ್ತನ ಮಾಡ್ತಿದ್ರು. ಕೀರ್ತನ ಮಾಡುವಾಗ ಅವ್ರ ಕೀರ್ತನೆಗಳು ಹೇಳಿದ್ರು, ಯಾವುದು ನನ್ನದನ್ನಬಾರದು, ಯಾವುದು ನನ್ನದನ್ನಬಾರದು, ಯಾವುದೂ ಕೂಡ ನನ್ನದನ್ನಬಾರದು ಅಂತ. ಇನ್ನೇನು ಕೀರ್ತನ ಮಾಡಿ ಹೋಗುವಾಗ ಅವ್ರು ಹೆಗಲಾಗಿ ಶೆಲೆ ಕೆಳಗೆ ಬಿದ್ದುಬಿಡ್ತಾರೆ. ಶೆಲೆ ಕೆಳಗೆ ಬಿದ್ದ ಕೂಡಲೇ ಒಬ್ಬ ಹಿಡ್ಕೊಂಡಂತ ತಗೊಂಡಂತ, ಆ ಶೆಲೆ ನಂತ ಮಾರ ಕೀರ್ತನಕಾರ, ನೀವೇ ಹೇಳಿದ್ರಲ್ಲಿ ಯಾವುದು ನನ್ನದನ್ನಬಾರದು ಅಂತಂದೇಳಿ. ಕಾರಣ ಎಲ್ಲದಕ್ಕೂ ಅನ್ವಯ ಆಗೋದಿಲ್ಲ. ವ್ಯವಹಾರಕ್ಕಾಗಿ ಮಾತ್ರ
ನಮ್ಮದಾಗಬೇಕೆ ವಿನಃ ಸದಾಕಾಲ ಯಾವಾಗ ನನ್ನೊಂದಿಗೆ ಇರುತ್ತದೆ. ಈ ಸಂಪತ್ತಾಗಲಿ ಅಂತಸ್ತಾಗಲಿ ಅದು ನನ್ನೊಂದಿಗೆ ಇರ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಮರಿಬೇಕು. ಹಾಗಾಗಿ ಈ ಶ್ರೇಷ್ಠ ಮಾನವ ಶರೀರದಂತೆ ಸಾರ್ಥಕತೆಯ ಬದುಕನ್ನು ಸಂತ ಮಹಾಂತರು, ಶರಣರು, ಅನುಭಾವಿಗಳು, ಜ್ಞಾನಿಗಳು ಇದನ್ನ ಪರೋಪಕಾರಕ್ಕಾಗಿ ಬಳಸ್ರಿ ಅನ್ನುವಂಥ ವಿಚಾರದೊಳಗೆ ಹಲವಾರು ನುಡಿಗಳನ್ನು ಹೇಳಿದ್ದಾರೆ. ಇಂತಹ ಭವ್ಯ ಭಾರತ ದೇಶ ಶ್ರೇಷ್ಠ ದೇಶ ಆಗಿರುವುದರಿಂದ ಇಂದಿನ ಮಹಾಪುರಾಣಗಳು ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳ ಪುರಾಣದೊಳಗೆ ನಾವೆಲ್ಲ ನಿನ್ನೆ ದಿವಸ ಈ ತಿಳ್ಕೊಂಡಿದ್ದೀವಿ. ಶಿವಸಭೆ ಕೈಲಾಸದಲ್ಲಿ ನಾರದರ ಪರಶಿವನ ಸಂವಾದದ ವಿಚಾರ. ನಾರದ ಮಹರ್ಷಿಗಳು ಶಿವನಿಗೆ ಭೂಲೋಕದ ವಾರ್ತೆಯನ್ನು ತಿಳಿಸಿ ಅಲ್ಲಿಂದ ನಿರ್ಗಮಿಸಿದರು. ನಂತರ ಶಿವ ಪರಮಾತ್ಮ ಏನು ಈ ಭೂಲೋಕದ ವಿಚಾರದ ಧರ್ಮದ ಏರಿಕೆಗಾಗಿ ಯಾರನ್ನು ಕಳಿಸ್ತಾರೆ ಅಂದರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪರಮಾತ್ಮನೇ. ಆತನೇ ಸಿದ್ಧನ ರೂಪವನ್ನು ತಾಳಿ ಬರುವಂಥ ಯೋಗ ಈ ಪುರಾಣದಲ್ಲಿ ಬಹಳ ಸೊಗಸಾಗಿ ಬರ್ತಾ ಇದೆ. ಅದನ್ನು ನಮ್ಮ ಪ್ರವಾದಿಗಳು ಒಂದು ಪದ್ಯ ಹಾಡಿದ ನಂತರ, ಪುರಾಣ ವಾಚನ ಮಾಡಿದ ನಂತರ ಮುಂದಿನ ಪುರಾಣ ವಿಷಯವನ್ನು ತಿಳಿಯುವ. ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ ಕೊಟ್ಟು ಬಸವೇಶ ಶಿವಾಚಾರ್ಯರ ಪಾದಕ್ಕೆ ಸಲ್ಲಬಾರದೆ ಹೀನ